ಚಟ್ನಿ ಮಾಡೋದಕ್ಕೆ ಅಂತ ಹೋದೆ, ಮಿಕ್ಸಿ ಇದ್ದಕ್ಕಿದ್ದಂಗೆ ತಂತಾನೆ ಆನಾಗಿ ತಂತಾನೆ ಚಟ್ನಿ ರುಬ್ಕೊಂಡ್ಬಿಡ್ತು. ಏನ ಅದು ನೋಡಿ ನನಗಂತೂ ಪರಮಾಶ್ಚರ್ಯ ಆಗೋಯ್ತು. ಗಂಗಾಧರಪ್ಪ, ನಿಂಗೆ ಆ ಅನುಭವ ಆಯ್ತಾ? ನಾನು ನೀರು ಸೇದ ಬಂದು ಬಾವಿ ತಗೋದೆ, ಬಿಂದಿಗೆ ತನಾಗ್ತಾನೆ ಮೇಲೆ ಬಂದು ಕಟ್ಟಬೇಕು ಕುಂತ್ಕೊಂಡ್ಬಿಡ್ತು. ಮಗಳ ನೀವು ಹೇಳೋದನ್ನೆಲ್ಲ ಕೇಳ್ತಿದ್ರೆ ಏನ ಇದನ್ನೆಲ್ಲ ಮಾಡ್ತಾವಳ ಏನು? ಪಕ್ಕವ್ವ, ಇದೆಲ್ಲ ಅಕ್ಕನೇ ಮಾಡ್ತಿರೋದು. ನಮ್ಮ ಪಕ್ಕದ ಮನೆ ಮುನಿಯ ಇಲ್ವಾ, ಅವನು ಹೆಂಡತಿ ಹತ್ರ ಸುಳ್ಳು ಹೇಳ್ದ ಅಂತ ತುಟಿ ಉಟ್ಕೊಂಡು ಬಾಯ ಓಪನ್ ಮಾಡ್ದಿರೋಂಗ್ ಆಗೋಗಿದೆ. ಸಂಜೆ ಕೋಣೆನಾಗೆ ನನ್ ಕಾಪಿ ಮಾಡ್ಬೇಕಾರೆ ಲೋಟ್ಗಳೆಲ್ಲ ಇದಕ್ಕಿದ್ದಂಗೆ ಬಂದ್ಬಿಡೋದ. ಹಾ ಹೌದೇ? ನಂಗೆಂತ ಅನುಭವಗಳೇನು ಆಗ್ಲಿಲ್ವೇ? ಅವ್ವ, ಅಕ್ಕ ನಮ್ಮ ಮನೇಲೇ ಇದ್ದಾಳೆ. ಯಾರ್ಯಾರು ಮೋಸ ಮಾಡಿದಾರೋ ಅವ್ರ ಮನೆಗೆಲ್ಲ ಹೋಗಿ ಸರಿಯಾಗಿ ಪಾಠ ಕಲಿಸ್ತಾ ಇದ್ದಾಳೆ. ಅವ್ವ, ಯಾರಾದ್ರೂ ಕೆಟ್ಟದೆಲ್ಲ ಇಟ್ಕೊಂಡು ಮನೆ ಒಳಗೆ ಏನಾದ್ರು ಬಂದ್ರೆ ಅವ್ರ ಕೈ ಕಾಲ ಬಿದ್ದೋದಂಗ್ ಮಾಡ್ಬಿಡ್ತಾರೆ ಅನ್ಸ್ತೈತೆ. ಕಾಯಿ ಕಾಲೇನು, ಕುಂತ್ರೆ ಕುಷ್ಟ, ಎದ್ರೆ ಮಲಾಗ್ರ, ನಡೆದ್ರೆ ಲಕ್ವ, ಎಲ್ಲ ಆಗೋಯ್ತು. ಇವಾಗ ಎಲ್ಲಾ ಕಡೆ ಆಗ್ತಿರೋ ಅನುಭವ ನೋಡಿದ್ರೆ ಕೆಟ್ಟ ಉದ್ದೇಶ ಇರೋರ ಪ್ರಾಣನೇ ಹೊಂಟೋಯ್ತದೆ ಅನ್ಸ್ತೈತೆ ಡ್ಯಾಡಿ. ಮೂಕಲ್ಲ, ಮೊದ್ಲೇ ಅವ್ವ ಅಂದ್ರೆ ಅಕ್ಕನ ಪ್ರಾಣ. ಅವಳಿಗೆ ಯಾರಾದ್ರೂ ತೊಂದರೆ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅವ್ರ ಸರ್ವನಾಶ ಗ್ಯಾರಂಟಿ. ಇಲ್ಲಿಗೆ ಬರೋಕ್ಕಿಂತ ಎಲ್ಲಾದ್ರೂ ಬೀದಿಲಿ ಇದ್ದಿದ್ರೆ ಜೀವ ಉಳಿತಾ ಇತ್ತು ಏನೋ. ಮೊದಲು ಇಲ್ಲಿಂದ ಕಾಲ್ ಕೇಳಬೇಕು. ರಾಜವ, ಎಲ್ಗೂ ಹೋಯ್ತಿದ್ಯಾ? ಅದು ನಂಗೆ ಹೊಸ ಜ್ವರ ಬಿಟ್ಟಂಗೆ ಕಾಣ್ತಿದೆ, ನಾನು ಮನೆಗೆ ಹೋಯ್ತೀನಕ್ಕ. ಹುಸೆ, ಕೊನೆ ಉಸಿರು ಹೋಗೋ ಸಮಯ ಬಂದ್ಬಿಟ್ರೆ ಮನೇನ ಒಬ್ಬನೇ ಎಲ್ಲ ಮಾಡ್ತೀಯಾ? ಹ್ಞೂ ಕಣ್ರಾಜವ್ವ, ಹ್ಞೂ ಪಾಪ ಪುರ್ಸಿ ನಿನ್ಗೆ ಏನಾಗೋಯ್ತು ಅಂತ ಶಾನೆ ಅದ್ರ ಕಂಪ್ಟೋನೆ ಕಣವ. ಜ್ವರ ಹೋಗೋ ಗಂಟ ನೀನು ಇಲ್ಲೇ ಇರು. ಇಲ್ಲ ಅಕ್ಕ, ಇಲ್ಲಿದ್ರೆ ನನ್ನ ಜ್ವರ ಬಿಡಕ್ಕಿಲ್ಲ, ಜೀವ ಬಿಡ್ಬೇಕಾಯ್ತದೆ. ನಾನು ಹೋಯ್ತೀನಿ. ಮಮ್ಮಿ ಇನ್ನೂ ಜ್ವರನೇ ಬಿಟ್ಟಿಲ್ಲ, ಅಲ್ಗೋದ್ರೆ ನೀನ್ ಯಾರು ನೋಡ್ಕೊಳ್ಳೋರು? ಸುಮ್ಕಿಲ್ಲೇ ಇರು.